ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಮ್ಯಾಜಿಕ್ ಎಲೆ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದ್ಬಿಟ್ಟು ಹಾಡೆ ಬಳ್ಳಿ ಅಂತ. ನೋಡಿ, ಈ ಥರ ಹಾರ್ಟ್ ಶೇಪಲ್ಲಿರುತ್ತೆ. ಎಲೆ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಚುಂಗು ಚುಂಗು ಇದೆ. ನೋಡಿ, ಈ ಟೈಪ್ ಇರುತ್ತೆ ಇದು. ಇದರಲ್ಲಿ ಒಂದು ಮ್ಯಾಜಿಕ್ ತೋರಿಸೋಣ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಇತ್ತೀಚೆಗಂತೂ ಫೋನ್ ಯೂಸ್ ಮಾಡೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಯಾಕೆ ಹೇಳಿದ್ರು ನನ್ನ ಕಣ್ಣು ಉರಿತಾ ಇದೆ, ತಲೆ ನೋಡ್ತಾ ಇದೆ ಅಂತ ಹೇಳೋರೇ ಜಾಸ್ತಿ. ಅದಕ್ಕೂ ಕೂಡ ಇದೊಂದು ಮೆಡಿಸಿನ್ನು. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಅಂತೂ ಖಂಡಿತ ಬಿಡಬೇಡಿ, ಆ ಎಲೆನ ಕಿತ್ಕೊಂಡು ಹೋಗಿ ನಾನು ಹೇಳಿರೋ ಮ್ಯಾಜಿಕ್ನ ಮಾಡಿ. ನಮ್ಮ ಮಲೆನಾಡು ಸೈಡಲ್ಲಂತೂ ತೋಟ ಗದ್ದೆ ಎಲ್ಲ ಕಡೆನೂ ಸಿಗುತ್ತಿದ್ದು. ಚಿಕ್ಕ ಚಿಕ್ಕ ಬಳ್ಳಿ ರೂಪದಲ್ಲಿರುತ್ತೆ. ತುಂಬ ಉದ್ದ ಏನು ಬೆಳೆಯಲ್ಲ ಇದು. ಕಾಯಿ ಹಣ್ಣು ಮಾತ್ರ ಚಿಕ್ಕ ಚಿಕ್ಕ ದ್ರಾಕ್ಷಿ ಹಣ್ಣು ಥರ ಇರುತ್ತೆ. ನಾನು ತೋರಿಸ್ತೀನಿ ಸಿಕ್ಕಿದರೆ. ಅದು ನಮ್ಮನೆ ಸುತ್ತ ಅಂತೂ ಇದ್ರ ಸೊಪ್ಪು ತುಂಬ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ಹಾಡೆ ಬಳ್ಳಿ ಅಂತ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಎಲೆಗಳಿರುತ್ತೆ ಇದರಲ್ಲಿ. ನೋಡಿ, ಈ ಟೈಪ್ ಇರುತ್ತೆ ಇದು ಎಲೆಗಳು. ಹಾಗೆ ಇದರಲ್ಲಿ ಕಾಯಿ ಕೂಡ ಇರುತ್ತೆ. ದ್ರಾಕ್ಷಿ ಗೊಂಚಲು ಟೈಪ್ ಇರುತ್ತೆ. ನೋಡಿ, ವೈಟ್ ಕಲರ್ ಹಣ್ಣು ಬಿಟ್ಟಿದೆ. ದ್ರಾಕ್ಷಿ ಗೊಂಚಲು ಟೈಪ್ ಇದೆ. ಕಾಯಿ ಇದ್ದಾಗ ಗ್ರೀನ್ ಕಲರ್ ಇರುತ್ತೆ. ಮೋಸ್ಟ್ಲಿ ಹಣ್ಣಾದಾಗ ವೈಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಪುಟ್ಟ ಪುಟ್ಟು ದ್ರಾಕ್ಷಿ ಹಣ್ಣು ಟೈಪ್ ಇದೆ. ನೋಡಿ, ನಮ್ಮನೆ ಪುಟ್ಟ ಕರು ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಹಾಯ್. ಹಾಗೆ ಇವ್ರಿಗಿಂತ ಇನ್ನೊಬ್ರು ಚಿಕ್ಕಕ್ಕಿದ್ದಾರೆ. ಅವ್ರನ್ನ ನೋಡಿ ಸ್ವಲ್ಪ. ಇವ್ರು ನೋಡಿ ಹೇಗಿದ್ದಾರೆ. ಬನ್ನಿ ಇವಾಗ ಎಲೆಗಳನ್ನೆಲ್ಲ ಕುಯ್ಕೊಂಡು ಹೋಗೋಣ. ನೋಡಿ, ಇಷ್ಟೆಲೆ ತೊಗೊಂಡಿದ್ದೀನಿ. ಇವಾಗ ಇನ್ನೂ ತುಂಬ ಇದೆ, ಬಟ್ ಇಷ್ಟು ಸಾಕು ಅಂತ ಇಷ್ಟೆಲೆನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪನ್ನೆಲ್ಲ ಸ್ವಲ್ಪ ನೀರಿಗೆ ಹಾಕಿ ವಾಶ್ ಮಾಡ್ಕೊಳ್ತೀನಿ ನಾನು ಚೆನ್ನಾಗಿ. ದೊಡ್ಡ ದೊಡ್ಡ ಎಲೆಗಳು ಸಿಕ್ಕಿದೆ. ಇವಾಗ ಎಲೆಗಳನ್ನೆಲ್ಲ ಚೆನ್ನಾಗಿ ಜಜ್ಕೊಂಡು ಅದರ ರಸ ತಗೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಚೆನ್ನಾಗಿ ಜಜ್ಕೊಂಡು ರಸ ತಗೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ.
ನೋಡಿ, ಇವಾಗ ನಾನೊಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ರಸ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ಲೇಟ್ ತಗೊಳ್ತೀರೋ ಆ ಪ್ಲೇಟ್ ಶೇಪ್ ಬರುತ್ತೆ. ಇದು ಜಲ್ಲಿ ಟೈಪ್ ಆಗುತ್ತೆ. ತುಂಬ ನೀರು ಹಾಕ್ಕೊಳ್ಬಾರ್ದು ಇದಕ್ಕೆ. ತುಂಬ ನೀರು ಹಾಕ್ಕೊಂಡ್ರೆ ಬೇಗ ಗಟ್ಟಿ ಆಗಲ್ಲ. ಸ್ವಲ್ಪ ಗಟ್ಟಿನೇ ಇರಲಿ. ಇವಾಗ ನಾನೊಂದು ಕಪ್ಪಿಗೆ ರಸ ತಗೊಳ್ತಾ ಇದ್ದೀನಿ. ನೀವು ಯಾವ ಪಾತ್ರೆ ತಗೊಳ್ತೀರೋ ಆ ಪಾತ್ರೆ ಶೇಪು ಜಲ್ಲಿ ಬರುತ್ತೆ. ಇದು ನಿಮಗೆ ಫೋನು ಟಿ ವಿ ನೋಡಿ ಕಣ್ಣುರಿತಾ ಇದ್ದರೆ ಅಥವಾ ಬಿಸಿಲಲ್ಲಿ ಓಡಾಡಿ ನಿಮಗೆ ಕಣ್ಣುರಿ ತಲೆನೋವು ಬರ್ತಾ ಇದ್ದರೆ ಈ ಜಲ್ಲಿನ ಕಣ್ಣ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಹಾಗೆ ಮಲಗಿ ಆಮೇಲೆ ತೆಗೆದ್ರೆ ನಿಮಗೆ ಫುಲ್ಲು ಕಣ್ಣುರಿ ಎಲ್ಲ ಕಡಿಮೆ ಆಗುತ್ತೆ, ತಲೆನೋವೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಹೀಟಿಗೆ ನಿಮಗೆ ಬಾಯಿ ಹುಣ್ಣಾಗಿದ್ದರೆ ಬಾಯಲ್ಲಿ ಎಲ್ಲೆಲ್ಲಿ ಹುಣ್ಣುಗಳಾಗಿದ್ದಾವೋ ಅದಕ್ಕೆ ಈ ರಸನ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆಮೇಲೆ ಬಾಯಿ ತೊಳೆದ್ರೆ ಹುಣ್ಣುಗಳೆಲ್ಲ ಕಡಿಮೆ ಆಗುತ್ತೆ, ಉರಿನೂ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಉರಿ ಮೂತ್ರ ಪ್ರಾಬ್ಲಮ್ಸ್ ಇರೋರು ಈ ಎಲೆ ರಸನ ಖಾಲಿ ಹೊಟ್ಟೆಗೆ ತಗೊಂಡ್ರೆ ಉರಿ ಮೂತ್ರ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಹೇರ್ಗೆ ಕಂಡೀಷನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದ್ರ ರಸನ ಚೆನ್ನಾಗಿ ಹೇರ್ಗೆಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡಿದ್ರೆ ಹೇರು ಸಿಲ್ಕಿಯಾಗಿ ಸ್ಮೂತಾಗಿ ಶೈನಿಂಗ್ ಬರುತ್ತೆ. ನಾನಿವಾಗ ಇದ್ರ ರಸನೆಲ್ಲ ತೆಗೆದು ಒಂದು ಪ್ಲೇಟು 2 ಕಪ್ಪಿಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಏನಾಗುತ್ತೆ ಅಂತ. ಒಂದು ಸಲ ಹಾಕಿದ ಮೇಲೆ ಅದನ್ನು ಇದು ಮಾಡೋಕ್ಕೆ ಹೋಗ್ಬಾರ್ದು, ಅಲ್ಲಾಡ್ಸೋಕ್ಕೆ ಹೋಗ್ಬಾರ್ದು ಲೋಟ ತಟ್ಟೆನೆಲ್ಲ. ಅದು ಮತ್ತೆ ಗಟ್ಟಿ ಆಗಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ. ಸರಿ, ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟು ನೋಡೋಣ ಏನಾಗುತ್ತೆ ಅಂತ. ಇವಾಗ ಒಂದು 15 ಮಿನಿಟ್ಸ್ ಆಗಿದೆ. ನೋಡೋಣ ಇದು ಗಟ್ಟಿಯಾಗಿದೆಯಾ ಏನು ಅಂತೇಳಿ. ಇದು ಗಟ್ಟಿಯಾಗಿದೆ, ಫುಲ್ಲು ಜಲ್ಲಿ ಥರ ಆಗಿದೆ, ಫುಲ್ ಗಟ್ಟಿಯಾಗಿದೆ. ಇದು ಫುಲ್ ಜಲ್ಲಿ ಥರ ಆಗಿದೆ. ಇಲ್ಲಿ ನೋಡಿ, ಇದು ಬೇರೆ ಏನು ಹಾಕಿಲ್ಲ, ಸೊಪ್ಪು ಮತ್ತು ನೀರು ಹಾಕ್ಬಿಟ್ಟು ಜಜ್ಜಿ ರಸ ತೆಗೆದಿದ್ದಷ್ಟೇ. ಇಲ್ಲಿ ನೋಡಿ ಫುಲ್ ತಣ್ಣಗಾಗ್ತಾ ಇದೆ ಕೈಯೆಲ್ಲ. ಇದನ್ನು ನಾವು ಕಣ್ಮೇಲೆ ಇಟ್ಕೊಂಡ್ರೆ ಎಷ್ಟೇ ಕಣ್ಣೂರಿ ಇದ್ದರೂ ತಲೆನೋವು ಇದ್ದರೂ ಫುಲ್ ಕಡಿಮೆ ಆಗುತ್ತೆ. 1 ಮಂತ್ ಕಣ್ಣೂರಿ ಬರಲ್ಲ. ಇವಾಗ ಕಪ್ಪಲ್ಲಿರೋದು ಏನಾಗಿದೆ ಅಂತ ನೋಡೋಣ. ವಾವ್, ಫುಲ್ ಜಲ್ಲಿ ಥರ ಆಗಿದೆ. ಇದು ಜಲ್ಲಿ ಥರ ಶೇಕ್ ಆಗ್ತಾ ಇದೆ ನೋಡಿ. ಈ ಕೈ ಮೇಲೆ ತಣ್ಣಗೆ ಅನಿಸ್ತಾ ಇದೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನೋಡಿ ಇವ್ರಿಗೆ ಕೇಳೋಣ ಹೇಗೆ ಅನಿಸ್ತಿದೆ ಅಂತ. ಹೇಗೆ ಅನಿಸ್ತಿದೆ ನಿಮಗೆ? ಫುಲ್ಲು ತಣ್ಣಗಾಗ್ತಿದೆಯಾ ಕಣ್ಣಿಗೆ? ತಣ್ಣಗಾಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇಡೋಣ. ಫುಲ್ ಚೆನ್ನಾಗಿ ಅನಿಸ್ತಿದೆಯಾ? ಐಸ್ ತರ ತಣ್ಣಗಾಗ್ತಿದೆ. ಇಲ್ಲಿ ನೋಡಿ, ಇದು ಜಲ್ಲಿ ಟೈಪ್ ಆಗಿದೆ, ಸಖತ್ತಾಗಿದೆ. ಇದು ಫುಲ್ ತಣ್ಣಗಾಗ್ತಾ ಇದೆ. ಕಣ್ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಅನಿಸ್ತಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಆಹಾ, ಸಖತ್ತಾಗಿದೆ. ಇದು ಫುಲ್ ತಣ್ಣಗಾಗ್ತಿದೆ ಕಣ್ಣು. ಇದು ನಿಮಗೆ ಎಷ್ಟೇ ಕಣ್ಣುರಿ ತಲೆನೋವು ಇದ್ದರೂ 1 ಡೇ ಕಣ್ಣಿಗಿಟ್ರೆ ಸಾಕು, ಸದ್ಯಕ್ಕಂತೂ ಕಣ್ಣುರಿ ತಲೆನೋವು ಬರಲ್ಲ. ಕಣ್ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ರೆ ಸಾಕು, ಕಣ್ಣುರಿ ತಲೆನೋವು ಎಲ್ಲ ನಿಮ್ಗೆ ಸದ್ಯಕ್ಕಂತೂ ಹತ್ರನೇ ಬರಲ್ಲ. ಜಲ್ಲಿ ಟೈಪ್ ಆಗಿದೆ.
ಸಖತ್ ತಣ್ಣಗೆ ಅನಿಸ್ತಾ ಇದೆ. ನಮ್ಮ ಅಪ್ಪ ಫುಲ್ ಕಣ್ಣೂರಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಇಟ್ಕೊಳಕ್ಕೆ ಕೊಟ್ಟಿದ್ದೀನಿ. ಇಟ್ಕೊಂಡಿದ್ದಾರೆ ಅವರೀಗ. ಓಕೆ, ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.